ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯವರು ಹಳಿಯಾಳ ಸಮೀಪ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಭೇಟಿ ಮಾಡಿ ವಿವಿಧ ಬೇಡಿಕೆಗಳನ್ನ ಸಲ್ಲಿಸಿದ್ರು. ದಾಂಡೇಲಿ ಅಳ್ನಾವರ ನಡುವೆ ಸಂಚರಿಸ್ತಾ ಇರುವ ಪ್ರಯಾಣಿಕ ರೈಲನ್ನ ಹುಬ್ಬಳ್ಳಿಯವರೆಗೆ ವಿಸ್ತರಿಸಬೇಕು ಎಂದು ಮನವಿ ಮಾಡಿದ್ರು. ಜೊತೆಗೆ ದೂರ ಪ್ರಯಾಣಿಕರಿಗೆ ಮುಂಗಡ ಟಿಕೆಟ್ ಕೌಂಟರ್ ಆರಂಭಿಸುವಂತೆ ಒತ್ತಾಯಿಸಿದ್ರು. ರೈಲು ನಿಲ್ದಾಣದಲ್ಲಿ ಆಸನ ವ್ಯವಸ್ಥೆ ಹಾಗೂ ಮೇಲ್ಛಾವಣಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಆಗ್ರಹಿಸಿದ್ರು. ಇನ್ನೊಂದೆಡೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಾಣವಾಗ್ತಾ ಇರುವ G+2 ಮನೆಗಳ ಹಂಚಿಕೆಯಲ್ಲಿ ವಿಳಂಬವಾಗ್ತಾ ಇರೋದನ್ನ ಆಕ್ಷೇಪಿಸಿದ್ರು. ಮಳೆಗಾಲಕ್ಕೂ ಮುನ್ನ ಸಿದ್ಧ ಮನೆಗಳನ್ನು ಹಂಚಬೇಕು ಎಂದು ಒತ್ತಾಯಿಸಿದ್ರು. ಇನ್ನು ಮನವಿಗೆ ಸ್ಪಂದಿಸಿದ ಸಂಸದ ಕಾಗೇರಿ ರೈಲು ವಿಸ್ತರಣೆ ಹಾಗೂ ಮನೆ ಯೋಜನೆ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ಅವತ್ತಿನ ದಿನವೇ ನಾವು ಹುಬ್ಬಳ್ಳಿ ತನಕ ಕನೆಕ್ಷನ್ ಕೆಲವು ಸಮಯದ ಬದಲಾವಣೆ ಮತ್ತು ಮಳೆಗಾಲಕ್ಕೆ ಮೇಲೆ ಶೆಡ್ಡು ಇತ್ಯಾದಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಈಗ ಸಮಯದ ಬದಲಾವಣೆಯ ವಿಷಯದಲ್ಲಿ ನಿರ್ಧಾರ ಇದರಿಂದೆಲ್ಲ ದಾಂಡೇಲಿ ಜನಕ್ಕೆ ಅನುಕೂಲ ಆಗಿದೆ. ಹುಬ್ಬಳ್ಳಿಗೆ ಬರಬೇಕು ಮತ್ತು ಕಿತ್ತೂರು ದಾಂಡೇಲಿ ಆಗಬೇಕು. ಜೊತೆಗೆ ಮಳೆಗಾಲ ಶೆಡ್ ಮೂಲಭೂತವಾಗಿ ಬೇಕು ಅನ್ನುವಂಥದ್ದು